ಒಂದು ನೀವು ಮಾಮೂಲಿ ಒಂದ್ ಗೊನೆ ಬಿಟ್ಬಿಟ್ಟು ನಾನು 15 kg ತಗೊಳೋದನ್ನ 3 ಗೊನೆ 10 kg ಬಿಟ್ರೆ 30 kg ಆಯ್ತು. ಗೊಬ್ಬರ ನಾವ್ ಯಾವ್ದು ಕೊಡೋದಿಲ್ಲ ಆಚೆಯಿಂದ, ಅದೇ ಗೊಬ್ಬರ ಇದಿಲ್ಲ ಆಗಿರೋದು ನೋಡಿ. ಓಕೆ ಓಕೆ ಓಕೆ. ಈ ತರ ನಿಮ್ಗೆ ಟೀ ಪೌಡರ್ ಆದಂಗೆ ಆಗ್ಬಿಡುತ್ತೆ. ನಾನೀಗ ಹಲಸಿನ ಮರ ಹಾಕೋದು ಹಲಸಿನ ಹಣ್ಣೆ ಬಿಡೋದು, ಮಾವಿನ ಹಣ್ಣು ಬಿಡಲ್ಲ. ಇದ್ರ ಗೆಡ್ಡೆನ ನಾವು ತೆಂಗಿನಕಾಯಿ ಮತ್ತೆ ಎಳ್ಳೆಣ್ಣೆಲ್ಲ ಕುದಿಸಿಟ್ರೆ ನ್ಯಾಚುರಲ್ ಆಗಿ ಪೇನ್ ಕಿಲ್ಲರ್ ಗೆ ಬಳಸ್ತಾರೆ. ಇದನ್ನ ಸ್ಪ್ರೇ ಮಾಡಲ್ಲ, ಗೊಬ್ಬರ ಕೊಡಲ್ಲ, ಮತ್ತೆ ಉಳ್ಮೆ ಮಾಡಲ್ಲ. ಇವೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಲಾಭ ಜಾಸ್ತಿ. ಇದು ಗೆಡ್ಡೆ ಊಟಕ್ಕೆ ಬಳಸ್ತೀವಿ. ಇನ್ನ ಈ ರೆಡ್ ಕಲರ್ ಇದೆಯಲ್ಲ ಇದು, ಇದರಲ್ಲಿ ಎಲೆ ಬಳಸ್ತೀವಿ. ಈಗ ಅದ್ರ ಗೊಬ್ಬರ ಅದೇ ಉತ್ಪಾದನೆ ಮಾಡ್ಕೊಂತ ಇದೆ. ಈಗ ಈಲ್ಡಿಂಗು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ಪುಟ್ಸ್ ಕಮ್ಮಿ, ಔಟ್ಪುಟ್ ಜಾಸ್ತಿ ಆಗುತ್ತೆ. ಇದು ಇವರು ನಾರಾಯಣ ರೆಡ್ಡಿ ಅವ್ರು ಬಂದಿದ್ರು ಒಂದು 15 years ಬ್ಯಾಕ್, 15-17 years ಬ್ಯಾಕ್. ಅವ್ರಿಗೆಲ್ಲ ಹಾಕ್ಸಿದ್ದೆ ಗಿಡ ನೋಡಿ. ಅವ್ರು ಇಲ್ದೋದ್ರೆ ಅವ್ರು ಹಾಕಿರೋ ಗಿಡ ಹಣ್ಣು ಬಿಡ್ತಾ ಇದೆ. ಅಗ್ರಿಕಲ್ಚರ್ ಅನ್ನೋದು ಎಷ್ಟೋ ಜನ ಹೇಳೋದೇ ಅಂದ್ರೆ ಖುಷಿ ಇಲ್ಲ ಅಂತ, ಬಟ್ ನನ್ನ ಪ್ರಕಾರ ನನಗೆ ಖುಷಿ ಇದೆ. ನಾನು ನನ್ನ ಮಗಳು ಬರ್ಡೇಲೆಲ್ಲ ಎಲ್ಲರೂ ಕೇಕ್ ಕಟ್ ಮಾಡಿಸಿ ಎಲ್ಲ ಮಾಡ್ತಾರೆ, ಆಚರಿಸ್ತಾರೆ. ನಾನು ಹಣ್ಣಿನ ಗಿಡ ನೆಟ್ಕೊಂಡು ಆಚರಿಸ್ತೀನಿ. ಮತ್ತೆ ನರ್ಸರಿ ಅಂತ ಹೇಳದ್ನಲ್ಲ, ಈಗ ಆಲ್ರೆಡಿ ಖಾಲಿ ಆಗೋಗಿದೆ ನರ್ಸರಿ, ಸೀಸನ್ ಮುಗೀತಲ್ಲ. ಇದೊಂದು 200 ತೆಂಗಿದೆ, ತೆಂಗು ನರ್ಸರಿ ಮಾಡಿದ್ವಿ. ಯಾರೋ ರೈತರು ಆರ್ಡರ್ ಕೊಟ್ಟು ಮಾಡ್ಸಿರೋದು. ಅವ್ರಿಗೆ ನಮ್ಮ ತೋಟದ್ದೇ. ನಾವು ಆಕ್ಚುಲಿ ತೆಂಗು ಮಾಡ್ತಾ ಇರಲಿಲ್ಲ. ಅವ್ರು ನಮ್ಮ ತೆಂಗಿನ ಕಾಯಿ ಎಲ್ಲ ನೋಡಿ ಮತ್ತೆ ಸೈಜ್ ಎಲ್ಲ ನೋಡಿ ನಿಮ್ ತೋಟದ ಬೇಕಂತ ಹೇಳ್ಬಿಟ್ಟು ನನಗೆ ಒಂದು 200 ಗಿಡ ಹೇಳಿ ಹಾಕ್ಸಿದ್ದಾರೆ. ಓಕೆ. ಮತ್ತೆ ಅದರಲ್ಲಿ ಸುಮ್ಮನೆ ಬಿಟ್ಟು ಹಳ ಬೆಳೀತಲ್ಲ ಅಂತ ನಾವು ತರಕಾರಿ ಮಾಡ್ಕೊಂಡಿದೀವಿ, ಮೆಣಸಿನ ಗಿಡ ಎಳ್ಸ್ಕೊಂಡಿದೀವಿ, ಪಾಲಕ್ ಬೆಳ್ಕೊಂಡಿದೀವಿ, ತರಕಾರಿ ಬೆಳ್ಕೊಂಡಿದೀವಿ, ಮೆಂತ್ಯ ಸೊಪ್ಪು ಬೆಳ್ಕೊಂಡಿದೀವಿ. ಮತ್ತೆ ನರ್ಸರಿ ಕೂಡ ನಾವೇ ಮಾಡ್ಕೊಂತೀವಿ. ಬೇರೆ ಬೇರೆ ಹಣ್ಣಿನ ಗಿಡಗಳು, ಬೇರೆ ಬೇರೆ ವೆರೈಟೀಸ್ ಎಲ್ಲ. ನುಗ್ಗೆ ಗಿಡ ಆಗಿರ್ಬೋದು, ಮತ್ತೆ ಪುನರ್ಪುಳಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ನಿಮ್ಗೆ ಅಡಿಕೆ ಗಿಡದಂಗೆ ಕಾಣ್ತಿದೆಯಲ್ಲ, ಇದು ರೆಡ್ ಅರೇಕಾ ಅಂತ. ಅದು ದೊಡ್ಡ ಮರ ಆಗಿ ರೆಡ್ ಕಲರ್ ಅಡಿಕೆ ಬಿಡುತ್ತೆ. ಶೋ ಪ್ಲಾಂಟ್ ಅನ್ಕೊಂಡಿದ್ದೀನಿ ನಾನು. ಅದು ಮೋಸ್ಟ್ ಅಡಿಕೆ ಯಾರು ಬಳಸಲ್ಲ, ಬಟ್ ತುಂಬಾ ಚೆನ್ನಾಗಿರ್ತದೆ. ನಾನು ಯಾವ್ದೋ ಫಂಕ್ಷನ್ಗೆ ಹೋದಾಗ ಅಲ್ಲಿ ಇದ್ದಿದ್ದು ಕೆಳಗಡೆ ಬಿದ್ದಿದ್ದು ಬೀಜ ಆರಿಸ್ಕೊಬಂದು ಹಾಕಿದ್ದೆ ಯಾವ್ದೋ ರೆಸಾರ್ಟ್ ಅಲ್ಲಿ. ಅದು 4 ಗಿಡ ಬಂದಿದೆ, ಅದು 4 ಬೀಜ ತಗೊಬಂದಿದ್ದೆ. ನಮ್ದು ಹಾಬಿ ಏನಂದ್ರೆ ಹೊರಗಡೆ ಹೋದ್ರೆ ಏನಾದ್ರು ಸಿಕ್ಕಿದ್ರೆ ಈ ಗಿಡಗಳು ಮತ್ತೆ ಬೀಜಗಳು ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಮ್ಮಲ್ಲಿ ಬೆಳ್ಸಕ್ಕೆ ಟ್ರೈ ಮಾಡ್ತೀರಾ. ಮತ್ತೆ ಇನ್ನೊಂದು ಟುಬೋಬಿಯಾ ಅಂತ ಒಂದು ಪ್ಲಾಂಟ್ ಇದೆ, ಮರ ಇದೆ. ಅದು ಇಡೀ ಹೋಲ್ ಮರ ಯೆಲ್ಲೋ ಕಲರ್ ಫ್ಲವರ್ ಬಿಡುತ್ತೆ. ಯೆಲ್ಲೋ ಕಲರ್ ಇಡೀ ಹೋಲ್ ಮರ, ಲೀವ್ಸ್ ಇರಲ್ಲ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಅದು ಮೈಸೂರಿಗೆ ಹೋದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಬಿಟ್ಟಿತ್ತು, ನನಗೆ ಎಲ್ಲೂ ಸಿಕ್ಕಿರ್ಲಿಲ್ಲ ಗಿಡ. ಆ ಸೀಡ್ ನೆತ್ಕೊ ಬಂದು ಬೆಳೆಸಿ ಒಂದ್ 4-5 ಗಿಡ ಮಾಡ್ಕೊಂಡಿದ್ದೀನಿ ನಾನು. ಈಗ ನಿಮ್ಮಲ್ಲಿ ಹೂ ಬಿಡ್ತಾ ಇದೆಯಾ? ಹೂ ಬಿಡ್ತಾ ಇದೆ. ಈಗ ಹೂ ಆಕ್ಚುಲಿ ಮುಗೀತು ಸೀಸನ್, ಹೂ ಬಿಡ್ತಾ ಇದೆ ಈಗ. ಸೋ ಸೂಪರ್. ಇದು ನೋಡಿ, ಇದು ಅಡಿಕೆ. ಇದೆಲ್ಲ ಆಕ್ಚುಲಿ ಎಲ್ಲ ಮುಗ್ದೋಗಿದೆ. ಒಂದ್ 15,000 ಮಾಡ್ತೀನಿ ಅಂತ ಹೇಳಿದ್ರೆ 15,000-20,000 ಅಡಿಕೆ ಮಾಡ್ತೀನಿ. ಅದೆಲ್ಲ ಕ್ಲೋಸ್ ಆಗಿ ಇಷ್ಟು ಉಳ್ಕೊಂಡಿದೆ ಅಷ್ಟೇ. ಇದು ನಿಮ್ ತೋಟಕ್ಕೆ ಕಮರ್ಷಿಯಲ್. ಇದು ನಮ್ ತೋಟ ಎಲ್ಲ ಮುಗೀತು. ನಮ್ ತೋಟ ಎಲ್ಲ ನಾನೇ ನರ್ಸರಿ ಮಾಡಿ ಹಾಕೊಂಡಿದ್ದೆ, ಎಲ್ಲೂ ಪರ್ಚೇಸ್ ಮಾಡ್ಲಿಲ್ಲ. ಇನ್ನ ಜೊತೆಗೆ ಇದು ಒಂದ್ ಹೆಂಗೆ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಇದು. ಏನು ನರ್ಸರಿ ಮಾಡ್ತಾ ಇದೀನಿ, ಸೋರ್ಸ್ ಆಫ್ ಇನ್ಕಮ್. ಮತ್ತೆ ಅಲ್ಲಿ ನೋಡಿ, ಅಲ್ಲಿ ಪ್ಲಾಂಟ್ಸ್ ಎಲ್ಲ ನಾನೇ ಮಾಡ್ಕೊಂತೀನಿ. ನನ್ನ ತೋಟಕ್ಕೆ ಬೇಕಾಗಿದ್ದು ಹಣ್ಣಿನ ಗಿಡಗಳಾಗಿರ್ಬೋದು, ಮತ್ತೆ ಶೋ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಜಂಗಲ್ ವುಡ್ಗಳು, ಅದೆಲ್ಲ ನಾನೇ ನರ್ಸರಿ ಮಾಡಿ ಮತ್ತೆ ನಾನು ನಮ್ಮ ತೋಟಕ್ಕೆ ಹಾಕೊಂತೀನಿ. ನಿಮ್ ತೋಟಕ್ಕೆ ನೀವು ಹಾಕೊಳ್ತೀರಾ? ಹೌದು. ಸೋ ಸೂಪರ್. ಇದು ನೋಡಿ, ಇದು ಅಡಿಕೆ. ಈ ಅಡಿಕೆ ಇದಷ್ಟು ಚೆನ್ನಾಗಿಲ್ಲ, ಅಂದ್ರೆ ಭೂಮಿ ಅಷ್ಟು ಚೆನ್ನಾಗಿಲ್ಲ. ಇದು ಭೂಮಿ ಅಷ್ಟು ಫರ್ಟೈಲ್ ಇಲ್ಲ. ಓಕೆ, ಅಂದ್ರೂ ನೀವು ಗೊನೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗೊನೆ ಮೇಲೆ. ಹೌದು. ಅದೇ ಅದಕ್ಕೆ ಡಿಪೆಂಡ್ಸ್ ಏನಂದ್ರೆ ನಾವ್ ಹೆಂಗೆ ನಡ್ಕೊಂತೀವಿ, ಹೆಂಗ್ ನಡೆಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೂಡ ನಿಮ್ಮ ಹಳೆ ತೋಟದ ಜೊತೆ ಹಾಕಿರೋ? ಹೌದು. ಇದು ಸ್ವಲ್ಪ ಲೇಟ್. ಇದು ಅದಕ್ಕೆ ನಿಮ್ಗೆ ಸ್ವಲ್ಪ ಚಿಕ್ಕದಿದೆ ಪ್ಲಾಂಟ್ಸ್. ಅದು 27 years ಆದ್ರೆ ಇದು 22 years ಆಗಿದೆ. ಓಕೆ. ಒಂದು 5 years ಲೇಟ್ ಆಯ್ತು ಇದು. ಮತ್ತೆ ಫುಟ್ಬಾಳೆ ನೋಡ್ಬೋದು ನೀವು. ಅಲ್ಲಿ ನೋಡಿದ್ರಲ್ಲ, ಸೈಜ್ ಇಲ್ಲ ಅಂತ ಹೇಳಿದ್ರಲ್ಲ, ಸೈಜ್ ನೋಡಿ ಎಷ್ಟು ದಪ್ಪ ಇಲ್ಲಿದೆ. ಏನಂದ್ರೆ ಕೃಷಿಲ್ ಹಂಗೇನೆ ಅದು. ಈಗ 5-6 ಗೊನೆ ಬಿಡ್ಬೇಕಂದ್ರೆ ಅದೆಲ್ಲ ಹಂಗೆ ಡಿವೈಡ್ ಆಗುತ್ತೆ. ಒಂದು ನೀವು ಮಾಮೂಲಿ 1 ಗೊನೆ ಬಿಟ್ಬಿಟ್ಟು ನಾನು 15 kg ತಗೊಳೋದನ್ನ 3 ಗೊನೆ 10 kg ಬಿಟ್ರೆ 30 kg ಆಯ್ತು. ಹೌದು, ಆ ತರ. ಇನ್ನು ಈ ತೋಟ ಒಂದು ಟ್ರಂಚ್ ಓಡಿಸ್ಕೊಂಡಿದೀನಿ 2 ಸಾಲ್ಗೆ ಒಂದೊಂದು. ತುಂಬಾ ಮಳೆ ಇದು. ಲಾಸ್ಟ್ ಟೈಮ್ ಒಂದು 3 years ಬ್ಯಾಕ್ ಮಳೆ ಜಾಸ್ತಿ ಆಗಿರಲ್ಲಿ ಇದ್ದಿದ್ದು ಮೆಣಸೆಲ್ಲ ಹೋಯ್ತು. ಒಂದು 350-400 ಮೆಣಸು ಹೋಯ್ತು. ಈಗ ಸಿಕ್ಕದು ಟ್ರಂಚ್ ಹಾಕೊಂಡಿದೀನಿ. ಈಗ ಮತ್ತೆ ಮೆಣಸನ್ನ ಹಾಕ್ಬೇಕು ನಾನು ಇದಕ್ಕೆ. ಸೊ ಈ ಹಂತದಲ್ಲಿ ನಾನು ಕೇಳಬೇಕು, ಗೊಬ್ಬರದ್ದು ನಾವು ನೋಡಿದ್ವಿ ಆಲ್ಮೋಸ್ಟ್. ಗೊಬ್ಬರವನ್ನ ಹೇಗೆ ಕೊಡ್ತೀರಾ, ಮತ್ತೆ ನಿಮ್ಮಲ್ಲಿ ನೀವು ತಯಾರಿಸ್ತಿರುವಂತ ಗೊಬ್ಬರದ ವಿಧಾನಗಳು, ಗೊಬ್ಬರ ಮಾಡ್ತಿದ್ರೆ? ಓಕೆ, ನಮ್ದು ಏನಂದ್ರೆ ಗೊಬ್ಬರ ನಾವ್ ಯಾವ್ದು ಕೊಡೋದಿಲ್ಲ ಆಚೆಯಿಂದ. ಏನ್ ಕಸ ಕಡ್ಡಿ ಬೀಳುತ್ತೆ ತೋಟದಲ್ಲಿ ಅದೇ ಒಂದು ಗೊಬ್ಬರ. ಅದ್ರ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಜೀವಾಮೃತ ಕೊಡ್ತೀವಿ. ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ? ತಿಂಗಳಿಗೆ ಒಂದ್ಸತಿ ಕೊಡ್ತೀವಿ. ವರ್ಷದಲ್ಲಿ ಒಂದು 10 ಸತಿ ಕೊಡ್ತೀವಿ. ಒಂದ್ 2 ತಿಂಗಳು ಡ್ರಾಪ್ ಇದು ಮಳೆಗಾಲದ ಇದ್ ಮಾಡಿ ಕಮ್ಮಿ ಮಾಡಿ ಒಂದ್ ವರ್ಷದಲ್ಲಿ ಒಂದು 10 ಸತಿ ಕೊಡ್ತೀವಿ. 10 ಸತಿ ಕೊಡ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ನಮ್ದು ಕೊಡ್ಕೆ ಅದೇನಾದ್ರೂ ನಿಮಗೆ ಇದಕ್ಕೆ ಯಾವ್ದು 1 ಎಕರೆಗೆ ಇಷ್ಟೇ ಕೊಡ್ಬೇಕು ಅಂತ ಏನಾರು ಇದೆಯಾ? ಅಥವಾ ಇಲ್ಲ, ಒಂದ್ ಗಿಡಕ್ಕೆ 2 ಲೀಟರ್ ಕೊಡ್ತೀವಿ. ಅಲ್ಲಿ ಲೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಬ್ಯಾರ್ಲೆಸ್ ಇಟ್ಕೊಂಡಿದೀವಿ 200 ಲೀಟರ್ಸ್. ಒಂದ್ ಗಿಡಕ್ಕೆ 2 ಲೀಟರ್ ಕೊಡ್ತೀವಿ. ತೆಂಗಿನ ಗಿಡಕ್ಕೆಲ್ಲ ಒಂದು 5 ಲೀಟರ್ಸ್ ಕೊಡ್ತೀವಿ. ನಾರ್ಮಲಿ ಹೇಳ್ತಾರೆ 1 ಎಕರೆಗೆ 200 ಲೀಟರ್ ಮಿನಿಮಮ್ ಕೊಡಬೇಕು. ಇಲ್ಲ, ಆ ತರ ಏನಿಲ್ಲ. ನಾನು ಗಿಡಕ್ಕೆ 2 ಲೀಟರ್ ಕೊಡ್ತೀನಿ. ಇದು ಗಿಡಕ್ಕೆ 2 ಲೀಟರ್ ಕೊಡ್ತೀವಿ. ಆಮೇಲೆ ತೆಂಗಿನ ಗಿಡಕ್ಕೆ ಒಂದು 5 ಲೀಟರ್ಸ್ ಕೊಡ್ತೀವಿ. 5 ಲೀಟರ್ಸ್? ಯಾಕೆಂದ್ರೆ ಅದು ಸ್ವಲ್ಪ ದೊಡ್ಡ ಗಿಡ, ಒಂದು 5 ಲೀಟರ್ಸ್ ಕೊಡ್ತೀವಿ.
ಇನ್ನು ಅದು ಸಾಲದಕ್ಕೆ ಏನಾದ್ರೆ ನಮ್ದು ತೋಟದೊಳಗೇನೆ ಕೊಟ್ಟಿಗೆ ಇರೋದ್ರಿಂದ ಹ್ಮ್ ಆ ಕಸನ ಮತ್ತೆ ನಾವು ಒಂದ್ ಕಡೆ ತಿಪ್ಪೆ ಅಂತ ಮಾಡಲ್ಲ, ಡೈರೆಕ್ಟ್ ಅಡಿಕೆ ಗಿಡಕ್ಕೆ ಒಂದ್ ಕಡೆಯಿಂದ ಹಾಕೊಂತ ಬರ್ತೀವಿ. ಹ್ಮ್ ಸೊ ಒಂದ್ ವರ್ಷಕ್ಕೆ ಎಲ್ಲ ಕವರ್ ಹಾಕೊಂಡ್ ಬಂದು ಮತ್ತೆ ಸೆಕೆಂಡ್ ಟ್ರಿಪ್ ಹೋಗುತ್ತೆ ಅದೇನೆ. ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಡಿಕಂಪೋಸರ್ಸ್ ಬಂದಿದೆ, ಹೌದು ಅದನ್ನೇನಾದ್ರು ಯೂಸ್ ಮಾಡ್ತೀರಾ? ನಾನು ಅಲ್ಲಿ ಯಾಕಂದ್ರೆ ನೀವು ಟ್ರೈಕೋಡರ್ಮಾ ತೋರಿಸಿದ್ರಿ, ಹೌದು ಹೌದು. ಆ ರೀತಿ ಏನಾದ್ರು ಸೂಕ್ಷ್ಮಾಣು ಜೀವಿಗಳು ಅಂತ ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟ್ರೈಕೋಡರ್ಮಾ ಇರ್ಬೋದು, ಸುಡಾಮನಪಸ್ ಆಗಿರ್ಬೋದು, ಮತ್ತೆ ಈ ತರ ಅದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ನಾವು ಏನ್ ಗೊಬ್ಬರ ಕೊಡ್ತೀವಿ ಅದ್ರ ಜೊತೆ, ಮತ್ತೆ ಜೀವಾಮೃತದ ಜೊತೆ ಕೊಡುವಾಲು ಸಿಕ್ಕಿದ್ರೆ ಅವೈಲೇಬಲ್ ಇದ್ರೆ ಡಿಕಂಪೋಸರ್ ಹಾಕ್ತೀವಿ. ಅಲ್ಲ, ಇನ್ಫ್ಯಾಕ್ಟ್ ಡಿಕಂಪೋಸರ್ ಅಲ್ಲೂ ನಿಮಗೆ ಟ್ರೈಕೋಡರ್ಮಾ ಸುಡಾಮನಸ್ ಇರುವಂತದ್ದು, ಹೌದು ಜೀವಾಮೃತದಲ್ಲೂ ಇರುವಂತದ್ದು ಅದೇ. ಹೌದು. ಸೊ ಒಂದ್ ಹಂತದಲ್ಲಿ ಅದೆಲ್ಲದು ಸೇರಿಸ್ಬಿಟ್ಟು ಒಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋ ರೀತಿ. ಹೌದು. ನಾನು ಇಷ್ಟೆಲ್ಲ ನೋಡ್ಕೊಂಡ್ ಬಂದಾಗ ಎಲ್ಲೂ ನನಗೆ ರೋಗಗಳು ನಾನು ಗಮನಿಸ್ಲಿಲ್ಲ. ಹೌದು. ಈಗ ನೀವೇ ಕೃಷಿಕರಾಗಿರೋದ್ರಿಂದ ನಾನು ನಿಮಗೆ ಕೇಳ್ತಿರುವಂತ ಕ್ವಶನ್. ಹೌದು. ಯಾಕಂದ್ರೆ 20 ವರ್ಷದ್ದು ತೋಟಗಳು ಸಾಧಾರಣವಾಗಿ ನಾವೆಲ್ಲೋ ನೋಡಿದಾಗ 1 ಅಥವಾ 2 ಗಿಡಗಳು ಆ ಕಡೆ ಈ ಕಡೆ ಕಾಣ್ತವೆ. ಹೌದು. ಸೊ ಅಂತ ಒಂದು ಹಂತದಲ್ಲಿ ಇಲ್ಲೊಂದು ಕೆಲವು ಗಿಡಗಳು ಸ್ವಲ್ಪ ಸಣ್ಣದಿದ್ದಾವೆ, ಹೌದು, ಬಿಟ್ರೆ ರೋಗ ಅಂತ ನನಗೆ ಕಾಣ್ಲಿಲ್ಲ. ನಿಮ್ಗೆ ಸಣ್ಣದು ಅಂತ ಹೇಳದ್ನಲ್ಲ, ಇದು ಆಕ್ಚುಲಿ ಭೂಮಿ ಅಷ್ಟು ಚೆನ್ನಾಗಿಲ್ಲ. ಸೊ ಇದೂನು ಅಷ್ಟೇ, ಗಿಡನೂ ಸ್ವಲ್ಪ ಏರುಪೇರ್ ಆಗಿದೆ. ನಿಮ್ಗೆ ಇದೊಂದು ಬ್ಲಾಕ್ ಅಲ್ಲಿ ನೀವು ನೋಡಬಹುದು, ಫುಲ್ ಜರ್ಗ್ ಭೂಮಿ ಇದು. ಆಕ್ಚುಲಿ ತೋಟ ಮಾಡಕ್ ಯೋಗ್ಯವಾದಲ್ಲ ಭೂಮಿ ಇದು. ಬಟ್ ಓಕೆ, ನಾವು ಅದ್ರಲ್ಲೇ ಮಾಡಿ, ಬಟ್ ಈಲ್ಡ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಈಲ್ಡ್ ಏನ್ ನೋಡ್ತಾ ಇದೀರಾ ಮೇಲೆ ನೀವು, ಈಲ್ಡ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ರೋಗ ರುಜಿನ ಅಂದ್ರೆ 1 ಗಿಡ 2 ಗಿಡ ಇದ್ದೇ ಇರುತ್ತದು. ಯಾಕಂದ್ರೆ ಪ್ರಕೃತಿಲಿ ಎಲ್ಲ ಒಂದೇ ಸಮ ಇರ್ಬೇಕಂತೇನಿಲ್ಲ. ಸೊ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಆ ಗಿಡ ಹೋಯ್ತಾ ಇನ್ನೊಂದು ಹಾಕೊಳ್ಳಿ. ಯಾಕೆ ರೋಗ ಅಂತ ಹೇಳಿದ್ರೆ ಮಾಸ್ ಆಗೋಗುತ್ತೆ ನೋಡಿ. ಈ ಯಾವ್ದೋ ಎಲೆ ಚುಕ್ಕಿ ಇರ್ಬೋದು, ಹಳದಿ ರೋಗ, ಅದಕ್ಕೆ ರೋಗ ಅಂತ ಕರಿತೀವಿ. 1-2 ಮಾರ್ಟಾಲಿಟಿಗೆ ಯಾರು ರೋಗ ಅಂತ ಕರಿಯಲ್ಲ. ಸೊ ಅದು ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅದಕ್ಕೆ ಏನೋ ತಲೆ ಕೆಡಿಸ್ಕೋಬಾರ್ದು. ಅದಂತಾಗಿ ಮತ್ತೆ ಬೇರೆ ಹಾಕಿದ್ರೆ ಆಯ್ತು. ಬೇರೆ ಹಾಕಿದ್ರೆ ಆ ರೀತಿ ಒಂದು ಇದ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ ಗಮನಕ್ಕಂತೂ ದೊಡ್ಡ ಮಟ್ಟದಲ್ಲಿ ನಿಮ್ಮಲ್ಲಿ ಯಾವ್ದು ಇಲ್ಲ. ಯಾವ್ದು ರೋಗ ಇಲ್ಲ. ತೆಂಗು ಕೂಡ ನೀವು ತೆಂಗುನು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಕಡೆ ತೆಂಗು ಅಬ್ಸರ್ವ್ ಮಾಡಿದೆ, ಎಲ್ಲಾದ್ರಲ್ಲೂ ಮಿನಿಮಮ್ ಅಂತ ಹೇಳಿದ್ರೆ ಒಂದು 7-8 ಗೊನೆಗಳು ಕೂತಿದ್ದಾವೆ. ಹೌದು, ಮೊನ್ನೆ ಒಂದು ಗಿಡದಲ್ಲಿ 82, ಸುಮ್ನೆ ನಾವು ಕೌಂಟ್ ಮಾಡಿದೆ, 82 ಇದಿತ್ತು ಕಾಯಿ. ಒಂದು ಇದ್ರಲ್ಲಿ ಅಲ್ಲ, ಒಂದ್ಸತಿ ಕೆಡವಿದ್ರಲ್ಲಿ ಓಕೆ. ಅದು ಝೀರೋ ಕಲ್ಟಿವೇಶನ್ ಕೂಡ ನಿಮ್ಗೆ ಎಲ್ಲ ನೋಡ್ಬೋದು. ಎಲ್ಲ ರೋಡಲ್ಲೇ ಇರೋದು, ಎಲ್ಲ ಬಾರ್ಡರ್ಸ್ ಅಲ್ಲೇ ಇರೋದು, ಯಾವ್ದು ಉಳ್ಮೆ ಸಿಗಲ್ಲ, ಎಲ್ಲ ಓಡಾಡೋ ಜಾಗದಲ್ಲಿ ಇದೆ. ಬಟ್ ನಿಮ್ಗೆ ಚೆನ್ನಾಗಿದೆ ಫಸ್ಲೆಲ್ಲದು ಚೆನ್ನಾಗಿದೆ. ಲಾಸ್ಟ್ ವೀಕ್ ಒಬ್ರು ನಮ್ ತೋಟಕ್ಕೆ ವಿಸಿಟ್ ಮಾಡಿದ್ರು, ಕಾಯಿ ಸಿಮೆ ಅವರು ಈ ಕಡೆ ಅಂತ ಹೆರ್ಗು ಕಡೆಯವರು. ಅವ್ರು ಹೇಳ್ತಾ ಇದ್ರು, ನಾವ್ದು 15 ಎಕರೆ ಇದೆಯಂತೆ, ವರ್ಷಕ್ಕೆ 5-6 ಸತಿ ಉಳುಮೆ ಮಾಡ್ತಾರಂತೆ. ಅವ್ರು ಹೇಳ್ತಾ ಇದ್ರು, ನಮ್ದು 1 ಗಿಡ ನಿಮ್ ತರ ಗಿಡ ಇಲ್ಲ, ನಾವು ವರ್ಷಕ್ಕೆ 6 ಸತಿ ಉಳುಮೆ ಮಾಡಿಸ್ತೀವಿ. ನಾನು ಅವಾಗ ಅದೇ ಹೇಳಿದೆ, ನಾವು ಉಳ್ಮೆನೆ ಮಾಡಲ್ಲ, ನಾವು ಆವಾಗಿಂದನೂ ಉಳ್ಮೆನೆ ಮಾಡಿಲ್ಲ, ಉಳುಮೆ ಮಾಡೋ ಅವಶ್ಯಕತೆನೂ ಇಲ್ಲ ಅಂತ ಹೇಳಲ್ಲ. ಎರ್ಗು ಏನ್ ಜಾಸ್ತಿ ಏನ್ ದೂರ ಇಲ್ಲ ಇಲ್ಲಿಂದ, ಹತ್ರ. ಹೌದು, ಬಹುಶಃ ಕ್ಲೈಮೇಟ್ ಚೇಂಜ್ ಇದೆ. ನಾನು ಎರ್ಗು ನೋಡಿದಾಗ ನನಗೆ ಅನ್ಸಿದ್ದೇನು ಅಂತ ಹೇಳಿದ್ರೆ, ಈ ರೀತಿ ತೋಟಗಳ ಅಲ್ಲೆಲ್ಲೂ ನನಗೆ ಕಾಣ್ಲಿಲ್ಲ. ಅದೇ ಹೌದು. ಸೊ ಸೂಪರ್. ಈಗ ಇನ್ನೊಂದು ಕ್ವಶನ್ ನಾನು ನಿಮಗೆ ಹೀಗೆ ಕೇಳಬೇಕು. ಈ ಆರ್ಗ್ಯಾನಿಕ್ ಜರ್ನಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಇಷ್ಟು ದೂರ ಬಂದ್ರಲ್ಲ, ಈ ಆರ್ಗ್ಯಾನಿಕ್ ಜರ್ನಿನ ಮತ್ತೆ ನಿಮ್ಮ ಕೆಮಿಕಲ್ ಜರ್ನಿನ ನೀವು ಯಾವ ರೀತಿ ಇಲ್ಲಿ ಇದೇನಿದು ಕಾಯಿ ಮೊಟ್ಟೆ ಹೊಡೆದಾಕಿರೋದ? ಅಂದ್ರೆ ಏನಂದ್ರೆ ಈ ತೆಂಗಿನ ಮೊಟ್ಟೆ ಮತ್ತೆ ಇದೆಲ್ಲ ತುಂಬಾ ಡಿಕೆ ಆಗಕ್ಕೆ ತುಂಬಾ ಟೈಮ್ ತಾಣುತ್ತೆ. ಈಗ ಎಡೆ ಮೊಟ್ಟೆ ಅಂತ ಹೇಳ್ತೀವಲ್ಲ, ಹೌದು, ಅದು ನಿಮ್ಗೆ 2 years ತನಕ ತಾಣುತ್ತೆ. ಈಗಲೂ ಅಲ್ಲಿ ತೋರಿಸ್ತೀನಿ 3-4 years ಇದೆ, ಅದು ಹಂಗೆ ಬಿದ್ದಿದೆ, ಡಿಕೆ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡಿದೆ, ಒಂದು ಉಡ್ಚಿಪ್ಪರ್ ಅಂತ ಮಿಷನ್ ಬಂದಿತ್ತು ಈಗ ರೀಸೆಂಟ್ ಆಗಿ. ಸೊ ಅದನ್ನ ತಗೊಂಡು ನೋಡಿ ಕಾಯಿ ಮೊಟ್ಟೆ ಹೊಡೆದಿದ್ದೀನಿ. ಸೊ ನನಗೆ ಫುಲ್ ನನಗೆ ನರ್ಸರಿಗೆ ಯೂಸ್ ಆಗುತ್ತೆ, ಮತ್ತೆ ಗಿಡಕ್ಕೆ ಮಲ್ಚಿಂಗ್ ಆಗಿ ಕೊಡಕ್ಕೆ ತೋಟಕ್ಕೆ ಅನುಕೂಲ ಆಗುತ್ತೆ. ನನಗೆ ಅದ್ರಲ್ಲಿ ನಿಮಗೆ ಕಾರ್ಬನ್ ನೈಟ್ರೋಜನ್ ಸಿಗುತ್ತೆ ಅಲ್ಲ, ಅದು ಅಂಶ ಜಾಸ್ತಿ ಇದೆಯಲ್ಲ ಆಕ್ಚುಲಿ. ಹೌದು, ಹಂಗಾಗಿ ತೋಟಕ್ಕೆ ಒಳ್ಳೇದೇ ಇದು. ಇದಕ್ಕೆ ನಿಮಗೆ ಬಹುಶಃ ನೀವು ಗಂಜಲ ಎಲ್ಲ ಹಾಕಿ ಬೇಕಾಗುತ್ತೆ ಸ್ವಲ್ಪ. ಹೌದು, ನಾವ್ ಇದನ್ನೇನ್ ಮಾಡ್ತೀವಿ ಅಂದ್ರೆ, ಈಗ ಹೀಪ್ ಸಿಸ್ಟಮ್ ಅಲ್ಲಿ ಉದ್ದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಸಗಣಿ ಮತ್ತೆ ಗಂಜಲ ಕೊಡ್ತೀವಿ, ಕೊಟ್ಬಿಟ್ಟು ಬೇಗ ಡಿಕೆ ಆಗುತ್ತೆ. 3 months ಅಲ್ಲಿ ಗೊಬ್ಬರ ಆಗೋಗುತ್ತೆ. ಅದು ಹಾಕಿದ್ರೆ ಬೇಗ ಆಗುತ್ತೆ ನೋಡಿ. ಇದನ್ನ ಹೋದ್ಸತಿ ಲಾಸ್ಟ್ ಟೈಮ್ ಹೊಡೆದಿದ್ದೆ, ಇದನ್ನ ಇದು ಆಗೋಗಿದೆ ನೋಡಿ. ಆಲ್ರೆಡಿ ಗೊಬ್ಬರ ಆಗಿ ಹಾಕಿದೀನಿ ತೋಟಕ್ಕೆ, ನೀವು ಇಲ್ಲಿ ನೋಡ್ಬೋದು. ಅದೇ ಗೊಬ್ಬರ ಇದಿಲ್ಲ ಆಗಿರೋದು ನೋಡಿ. ಇದು ಓಕೆ. ಈ ತರ ನಿಮ್ಗೆ ಟೀ ಪೌಡರ್ ಆದಂಗೆ ಆಗ್ಬಿಡುತ್ತೆ ಇದು. ನಾನೆಲ್ಲೋ ಕೇಳಲ್ಪಟ್ಟಿದ್ದೆ ಏನು ಅಂದ್ರೆ, ಅದಕ್ಕೆ ಎಷ್ಟು ನಾವು ಯೂರಿಯಾನ್ ಕೊಡ್ತೀವಿ, ಯೂರಿಯಾ ಇನ್ ದ ಸೆನ್ಸ್ ಹೆಂಗೆ ಅಂದ್ರೆ ನೈಟ್ರೋಜನ್ ಎಷ್ಟು ಕೊಡ್ತೀವಿ ಅಷ್ಟು ಬೇಗ ಕರಗುತ್ತೆ ಅಂತ ಹೇಳ್ತಾರೆ. ಹೌದು, ಇಲ್ಲ ಅಂದ್ರೆ ಕರಗಲ್ಲ, ಅದು ಹಾಗೆ ಇದಾಗುತ್ತೆ ಅಂತ ಹೇಳಿ. ನೋಡಿ, ಇದೊಂದು ರಾಸ್ನ ಅಂದ್ಬಿಟ್ಟು ಇಲ್ಲೊಂದು ಪ್ಲಾಂಟ್ ಇದೆ. ಇದ್ರ ಗೆಡ್ಡೆನ ನಾವು ತೆಂಗಿನಕಾಯಿ ಮತ್ತೆ ಎಳ್ಳೆಣ್ಣೆಲ್ಲ ಕುದಿಸಿಟ್ರೆ ನ್ಯಾಚುರಲ್ ಆಗಿ ಪೇನ್ ಕಿಲ್ಲರ್ ಗೆ ಬಳಸ್ತಾರೆ ಇದನ್ನ. ಈ ಬ್ಯಾಕ್ ಪೇನ್ ಮತ್ತೆ ಮಂಡಿ ನೋವೆಲ್ಲ ಹೇಳ್ತಾರಲ್ಲ, ಏನ್ ಹೆಸರು ಹೇಳಿದ್ರಲ್ಲ ಸರ್ ಇದ್ರು? ರಾಸ್ನ ಅಂತ. ಇದ್ರಲ್ಲಿ ಇನ್ನೊಂದಿದೆ, ಸ್ವಲ್ಪ ಗೇಂಟ್ ಆಗಿರುತ್ತೆ, ಅದು ಅಲಫೀನಿಯಾ ಅಂತ ಕರೀತಾರೆ, ಗಳಂಗ ಅಂತ. ಅದು ಇದ್ರದ್ದೇ ಸೇಮ್ ಜಿಂಜರ್ ಸ್ಪೀಶೀಸ್. ಅದು ಇದಕ್ಕಿಂತ ದೊಡ್ಡದಿರುತ್ತೆ ಅದು. ಓಕೆ, ಇದೇನಿದು ಹೂವ? ಇದು ಫ್ಲವರ್ ಬಿಡುತ್ತೆ, ಸೆಂಟೆಡ್ ಇರುತ್ತೆ ನೋಡಿ. ನೀವು ಇದನ್ನ ಸೆಂಟೆಡ್, ಹೌದು, ಬರ್ತಾ ಇದೆ, ಇಷ್ಟು ದೂರಕ್ಕೆ ಬರ್ತಾ ಇದೆ ಅದು. ಹೌದು, ಇದು ಫ್ಲವರ್ ಇದು. ಮತ್ತೆ ಇದ್ರಲ್ಲಿ ನಾವು ಕಷಾಯನೂ ಕೂಡ ಮಾಡ್ತೀವಿ. ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಕಷಾಯದಿಂದ. ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ನಿಮ್ಗೆ ಮಿಷನ್ ಹೇಳದ್ನಲ್ಲ, ವುಡ್ ಚಿಪ್ಪರ್ ಅಂತ, ಇದೆ ಅದು. ಓಕೆ, ಪೆಟ್ರೋಲ್ ಅಲ್ಲ? ಪೆಟ್ರೋಲ್ ಇದು.
ಮತ್ತೆ ಇದನ್ನ ಯಾಕೆ ಇದು ಈಸಿ ಅಂದ್ರೆ ನಾವು ಎಲ್ಲಿ ಗುಡ್ಡೆ ಹಾಕಿರ್ತೀವಿ ಅಲ್ಲಿಗೆನೆ ಇದನ್ನ ಮೂವ್ ಮಾಡುವ ಮಿಷನ್ ಅನ್ನ. ಈ ಬೇರೆ ಟ್ರಾಕ್ಟರ್ಸ್ ಆದ್ರೆ ಟ್ರಾಕ್ಟರ್ ಇರುತ್ತೆ ಅಲ್ಲಿಗೆ ತಂದು ಕೊಡ್ಬೇಕು ನಾವು. ಹೌದು. ಇದು ನಿಮ್ಗೆ ಎಲ್ಲೆಲ್ಲಿ ಗುಡ್ಡೆ ಹಾಕಿ ಕೆಳಗೆ ತೋರಿಸ್ತೀನಿ ನಿಮ್ಗೆ ಅಲ್ಲಲ್ಲಿ ಹೀಪ್ಸ್ ಹಾಕಿದೀನಿ. ಸೊ ಅಲ್ಲಿಗೆ ಮೂವ್ ಮಾಡಿ ನಾವು ಅಲ್ಲೇ ಪೌಡರ್ ಮಾಡಿ ಆ ತೋಟಕ್ಕೆ ಕೊಡ್ಬೋದು. ಅದ್ರದ್ದು ಏನ್ ತ್ಯಾಜ್ಯ ಬಂದಿತ್ತು ಆ ತೋಟಕ್ಕೆ ಅದು ವಾಪಸ್ ಕೊಡ್ಬೋದು. ಹೌದು. ಇಲ್ಲಿದೆ ನೋಡಿ, ಈ ತರ ಕಾಯಿ ಮಟ್ಟ ಎಲ್ಲ ಹೊಡೆದಿರೋದು, ಎಡೆಮಟ್ಟ ಎಲ್ಲ ಈಗ ಹೊಡಿಲಿಕ್ಕೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಎಡೆಮಟ್ಟ ಎಲ್ಲ ಹೊಡೆದಿರೋದು. ಇದು ಎಡೆಮಟ್ಟೆ, ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲ ನೋಡಿ ಈ ತರ ಆಗೋಗುತ್ತೆ, ಇಷ್ಟು ಸಾಫ್ಟ್ ಆಗೋಗುತ್ತೆ. ಹೌದು. ಇದು ಮತ್ತೆ ಫಾಸ್ಟ್ ಅಲ್ಲಿ ಕೂಡ ನಿಮ್ಗೆ ಗೊಬ್ಬರ ಆಗುತ್ತೆ. ಸೊ ಒಂದು ಅರೆ ಮಲೆನಾಡಲ್ಲಿ ಮಲೆನಾಡು ಒಳಗಡೆ ಬಂದಂಗೆ ಆಗಿದೆ ನಮಗೆ. ಹೌದು. ಇದು ರಾಮಫಲ, ಇದು ಚಕ್ಕೆ ಗಿಡ, ದಾಲ್ಚಿನ್ನಿ. ಓಕೆ. ಇಲ್ಲಿ ನೋಡಿ ದಾಲ್ಚಿನ್ನಿ. ಇದ್ರಲ್ಲಿ ದಾಲ್ಚಿನ್ನಿಲಿ ಒಂದು 2-3 ವೆರೈಟಿ ಇದೆ. ಬಟ್ ಇದು ನೋಡಿ, ಅದು ಬಿಟ್ಟರೆ ಅದರಲ್ಲಿ ಇದು ಬಿಟ್ಟಿದೆ, ಮಗ್ಗಳು ಬಿಟ್ಟಿದೆ, ಹೂ ಬಿಡುತ್ತೆ. ಅದನ್ನು ಕಲೆಕ್ಟ್ ಮಾಡಿ ಸೇಲ್ ಮಾಡು. 1,500 kg ಇದೆ ಅದು. ಅದರದ್ದು ಮಗ್ಗಿದೆ ನೋಡಿ, ಅಲ್ಲಿ ಇದು ಕಾಯಿ ತರ ಬಂದಿದೆಯಲ್ಲ, ಅದನ್ನ ಸ್ಪೈಸ್ ಇದಕ್ಕೆಲ್ಲ ಬಳಸ್ತಾರ. ಅದನ್ನ ಇದು ಆಡ್ಮುಟ್ಟಿ ಸೋಗೆ ಅಂತ ಕರೀತಾರೆ. ನಾನು ಹೇಳಿದೆ ಮೆಡಿಸಿನ್ ಪ್ಲಾಂಟ್ಸ್ ಅಲ್ಲಲ್ಲೇ ಸಿಗುತ್ತೆ. ಅಲ್ಲಿ ರಾಸ್ನ ಆಗಿರ್ಬೋದು, ಮೆಡಿಸಿನ್ ಇದಾಗಿರ್ಬೋದು, ಇನ್ಸುಲಿನ್, ಇದು ಆಡ್ಮುಟ್ಟಿ ಸೋಗೆ. ಅದು ಸಪೋಟ. ಹಿಂಗೆ ಬಂದ್ರೆ ನಿಮ್ಗೆ ಕೆಸಿನ್ ಸೊಪ್ಪು ಅಂತ ಹೇಳಿದ್ನಲ್ಲ, ಆಹಾರಕ್ಕೆ ಊಟಕ್ಕೆ ಬಳಸ್ತೀವಿ ಅಂತ. ಇದು ಈ ಕೆಸದಲ್ಲಿ ಗೆಡ್ಡೆ ಬೆಳೆಸ್ತೀವಿ. ಈ ಕೆಸ ಇದ್ದಲ್ಲಿ ಇದ್ರಲ್ಲಿ ಗೆಡ್ಡೆ ಬಿಡುತ್ತೆ. ಇದು ಗೆಡ್ಡೆ ಊಟಕ್ಕೆ ಬಳಸ್ತೀವಿ. ಇನ್ನ ಈ ರೆಡ್ ಕಲರ್ ಇದೆಯಲ್ಲ, ಇದು ಇದರಲ್ಲಿ ಎಲೆ ಬಳಸ್ತೀವಿ ಊಟಕ್ಕೆ, ಆಹಾರಕ್ಕಾಗಿ ಇದು ಎಲೆ ಬಳಸ್ತೀವಿ. ಇದು ಕೂಡ ನಿಮ್ಮ ಇನ್ಸುಲಿನ್ ಇದನ್ನು ಚಟ್ನಿ ಮಾಡ್ತೀವಿ. ಮತ್ತೆ ಹುಳಿಗೆ ಟೊಮೊಟೊ ಒಂದೇ ಬೇಕಂತೇನಿಲ್ಲ, ಇನ್ಸುಲಿನ್ ಬಳಸ್ಬೋದು, ಮತ್ತೆ ಸ್ಟಾರ್ ಫ್ರೂಟ್ ಬಳಸ್ಬೋದು. ಆತರ ಯಾವ್ದಾವ್ದು ಹುಳಿ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಬಹುದು. ಹೌದು. ಈಗ ನಾನು ಅವಾಗ್ಲೇ ಹೇಳ್ದಂಗೆ ಈಗ ಮತ್ತೆ ಕೇಳಬೇಕು, ಈ ನಿಮ್ಮ ಆರ್ಗ್ಯಾನಿಕ್ ಜರ್ನಿ ಏನಿದೆ, ಈ ಜರ್ನಿನ ನಿಮ್ಮ ಕೆಮಿಕಲ್ ಇದ್ರದೆಲ್ಲ ನೋಡಿದಾಗ ನಿಮಗೊಂದು ಇವಾಗ ಯಾವ ಹಂತದಲ್ಲಿ ನೀವು ನಿಂತಿದ್ದೀರಾ ಅಂತ ಅನ್ಸುತ್ತೆ. ಮತ್ತೆ ನಿಮ್ಮ ಸುತ್ತಮುತ್ತ ಜನಕ್ಕೆ ನಿಮ್ಮನ್ನ ನೋಡಿದಾಗ ಅವ್ರೇನಾದ್ರು ಇನ್ಸ್ಪಿರೇಷನ್ ಆಗಿ ತಗೊಂಡಿದಾರಾ ಅಥವಾ ಏನಾದ್ರು ಹೀಗೆ? ಇಲ್ಲ, ಇತ್ತೀಚೆಗೆ ನಾನು ನೋಡ್ದಂಗೆ ತೋಟ ಬಂದು ವಿಸಿಟ್ ಮಾಡ್ದಾರಲ್ಲ, ಆಲ್ರೆಡಿ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲ ಆರ್ಗ್ಯಾನಿಕ್ ಮಾಡ್ತಾ ಇದಾರೆ. ಯಾಕೆಂದ್ರೆ ಅವರು ನೋಡ್ತಾರಲ್ಲ, ಏನು ಖರ್ಚಿಲ್ಲ ಇದಕ್ಕೆ, ಮತ್ತೆ ಕೆಲಸ ಇಲ್ಲ, ಆರಾಮಾಗಿ ಮಾಡ್ದಂಗೆನೆ ಕೆಲಸ ಎಷ್ಟು ಬೇಕೋ ಅಷ್ಟು ಕೇಳುತ್ತೆ. ಅದು ಅಷ್ಟು ಕೆಲಸ ಮಾಡಿದ್ರೆ ಸಾಕು, ನಿಮ್ಗೆ ತೋಟ ರೆಡಿ ಆಗತ್ತೆ. ಈ ನಾರ್ಮಲ್ ಯಾರೋ ಒಬ್ರು ಹೊಸಬ್ರು ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ಲಾಭದ ಕ್ಯಾಲ್ಕುಲೇಷನ್ ಹೆಂಗ್ ಕೊಡ್ತೀರಾ ನೀವು? ಯಾಕಂತ ಹೇಳಿದ್ರೆ ಈಗ ನಾರ್ಮಲಿ ಕೆಮಿಕಲಿ ಅಂತ ಹೇಳಿದ್ರೆ ಎಲ್ಲ ಹೊರಗಡೆ ತಂದು ಹಾಕ್ಬೇಕು. ಹೌದು. ಅದು ಅಷ್ಟೇ ಖರ್ಚುಗಳು ಇರುತ್ತೆ. ಹೌದು, ಸಿಕ್ಕಾಪಟ್ಟೆ. ಅದನ್ನೆಲ್ಲ ನೋಡಿದಾಗ ನೀವು ಒಂದು 27 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೊ ನಿಮಗೊಂದು ಅನ್ಸಿರುತ್ತೆ ಇದು ಲಾಭನಾ ಅದು ಲಾಭನಾ ಅಂತ ಹೇಳಿ. ಹೌದು. ಅಲ್ಲ, ಆಕ್ಚುಲಿ ಇದು ಲಾಭ ಯಾಕೆ ಅಂತ ಹೇಳಿದ್ರೆ, ಸ್ಪ್ರೇ ಮಾಡಲ್ಲ, ಗೊಬ್ಬರ ಕೊಡಲ್ಲ, ಮತ್ತೆ ಉಳುಮೆ ಮಾಡಲ್ಲ, ಇವೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಲಾಭ ಜಾಸ್ತಿ. ಯಾಕೆಂದ್ರೆ ಈಗ ಈಲ್ಡಿಂಗ್ ಅಲ್ಲೂ ಆಗಿರ್ಬೋದು, ನನಗೀಗ 100 ಕ್ವಿಂಟಾಲ್ ಬರುತ್ತೆ ಅಂತ ಹೇಳಿದೆ, ಕೆಮಿಕಲ್ ಫರ್ಟಿಲೈಸರ್ ಹಾಕಿನು ನನಗೊಂದು 80 ಕ್ವಿಂಟಾಲ್ ಬಂದ್ರೆ ಮತ್ತೆ ನನಗೆ ಲಾಸು. ವರ್ಷ ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೌದು. ಇನ್ಪುಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡೇ ಅದು ಡಿಫ್ರೆನ್ಸು. ನಿಮ್ಗೆ ಇನ್ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇನ್ಆರ್ಗ್ಯಾನಿಕ್ ಜಾಸ್ತಿ, ನೀವು ಇನ್ಪುಟ್ ಜಾಸ್ತಿ ಕೊಡಬೇಕು, ಔಟ್ಪುಟ್ ಜಾಸ್ತಿ ಹೋಗ್ತಾ ಇರುತ್ತೆ. ಇನ್ಪುಟ್ ಜಾಸ್ತಿ ಆದಂಗೆ ಔಟ್ಪುಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸಾವಯವದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೌದು, ಇನ್ಪುಟ್ ಕಮ್ಮಿ ಆಗ್ತದೆ. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ಇದನ್ನ ರೆಡಿ ಹಾಕಿಂದ ಮುಂಚೆ ಆಚೆಯಿಂದ ನೀವು ಹೇಳ್ದಂಗೆ ಗೊಬ್ಬರ ಕೊಡಬೇಕಿತ್ತು, ದನಿನ ಗೊಬ್ಬರ ಎಲ್ಲ ಮಾಡಬೇಕಿತ್ತು. ಈಗ ಅದ್ರ ಗೊಬ್ಬರ ಅದೇ ಉತ್ಪಾದನೆ ಮಾಡ್ಕೊಂತಾ ಇದೆ. ಈಗ ಈಲ್ಡಿಂಗು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇನ್ಪುಟ್ಸ್ ಕಮ್ಮಿ, ಔಟ್ಪುಟ್ ಜಾಸ್ತಿ ಆಗುತ್ತೆ. ಈಗ ನನಗೊಬ್ರು ರೈತರು ಹೇಳಿದ್ರು, ಹಿರಿಯರು, ಸಾವಯವದಲ್ಲಿ ನೀವು ₹1 ನೀವು ಗಿಡದ ಭೂಮಿಗೆ ಹಾಕಿದ್ರೆ ಹೌದು, ಆ ₹1 ಅಲ್ಲೇ ಇರುತ್ತೆ. ಹೌದು. ಕೆಮಿಕಲ್ ನೀವು ₹1 ಹಾಕಿದ್ರೆ ಅಲ್ಲಿ ಇರೋದಿಲ್ಲ, ಅದು ಹೋಗ್ಬಿಡುತ್ತೆ. ನೆಕ್ಸ್ಟ್ ವರ್ಷ ನೀವು ಮತ್ತೆ ₹1 ಹಾಕ್ಬೇಕು, ₹2 ಹಾಕ್ಬೇಕು, ₹1 ಅಲ್ಲ, ಈ ರೀತಿ ಹೇಳಿದ್ರು ಅವರು. ಹೌದು. ಸೊ ಆರ್ಗ್ಯಾನಿಕಲ್ ಅದು ಒಂದು ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಹೌದು, ಹೌದು. ಸೊ ಈ ಇಷ್ಟು ಜರ್ನಿಲಿ ನಾನು ಹಿಂಗೆ ಕೇಳೋದು, ಎಷ್ಟೋ ಆರ್ಗ್ಯಾನಿಕ್ ಕೃಷಿಕರನ್ನ ನೀವು ನೋಡ್ತಾ ಇರ್ತೀರಾ. ಹೌದು. ಇವಾಗ ನಿಮಗೆ ಏನಾರು ಅನ್ಸುತ್ತಾ ಎಷ್ಟೋ ಜನ ಮುಂದೆ ಬರ್ತಿದ್ದಾರೆ ನಿಮ್ಮ ಸೀಮೆಯವರು? ಹೌದು. ಇಲ್ಲ, ಇದು ಕರೆಕ್ಟ್ ಇದೆ. ಯಾಕೆಂದ್ರೆ ಮುಂಚೆಂಗೆ ಈಗ ಎಲ್ಲ ಏನಂದ್ರೆ ಎಲ್ಲರೂ ಅಷ್ಟೇ, ಈಗ ಮೇನ್ ಆಗಿ ಹೆಲ್ತ್ ನೋಡ್ತಾ ಇದಾರೆ. ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಭೂಮಿ ಚೆನ್ನಾಗಿರ್ಬೇಕು. ಭೂಮಿ ಆರೋಗ್ಯವಾಗಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಸೊ ಫಸ್ಟ್ ಭೂಮಿ ನಾವು ಆರೋಗ್ಯಕ್ಕೆ ಇಡಕ್ಕೆ ಟ್ರೈ ಮಾಡ್ಬೇಕು. ಈಗ ನೀವು ಪೆಸ್ಟಿಸೈಡ್ಸ್ ಹೊಡೆದಿದ್ದು ನನ್ಗೆ ವಾಪಸ್ ಅದೇ ಕೊಡುತ್ತೆ. ನಾನೀಗ ಹಲಸಿನ ಮರ ಹಾಕಿರೋದು ಹಲಸಿನ ಹಣ್ಣೆ ಬಿಡೋದು, ಮಾವಿನ ಹಣ್ಣು ಬಿಡಲ್ಲ. ಸೊ ಹಂಗ ನಾನು ಕೆಮಿಕಲ್ ಹಾಕಿ ಬೆಳೀತಾ ಇದೀನಿ, ನಂಗೆ ಅದಕ್ಕೆ ವಾಪಸ್ ಕೆಮಿಕಲ್ ಕೊಡುತ್ತೆ. ಹೌದು. ಹಂಗಾಗಿ ಸೊ ಆರ್ಗ್ಯಾನಿಕ್ ಆಗಿ ಹೋಗ್ಬೇಕು. ಪರಿಸರ ಉಳಿಯುತ್ತೆ, ಮತ್ತೆ ಭೂಮಿ ಉಳಿಯುತ್ತೆ, ಅದ್ರ ಜೊತೆಗೆ ನಾವು ಉಳ್ಕಂತೀವಿ. ಮೇನ್ ಆಗಿ ಪರಿಸರಕ್ಕೆ ನಾವು ಬೇಕಾಗಿಲ್ಲ,
ಪರಿಸರಕ್ಕೆ ನಾವು ನಮಗೆ ಪರಿಸರ ಬೇಕು, ಹೌದು. ಅಷ್ಟೇ ಡಿಫ್ರೆನ್ಸ್. ಪರಿಸರಕ್ಕೆ ನಾವು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಮಗೆ ಪರಿಸರ ಬೇಕು, ಸೊ ಅದನ್ನ ನಾವು ಉಳಿಸ್ಕೊಳಕ್ ಟ್ರೈ ಮಾಡಬೇಕು. ಹೌದು. ಮತ್ತೆ ಇದು ನೋಡಿದ್ದು ಪಾನ್ ಮಸಾಲಾ ಪ್ಲಾಂಟ್ ಅಂತ ಹೇಳಿ, ಅದ್ ನೀವ್ ಎಲೆ ತಿಂದ್ರೆ ಪಾನ್ ಮಸಾಲಾ ತಿನ್ನಂಗ ಆಗತ್ತೆ. ಸೋಂಪು ಎಲ್ಲ ಇದೆಯಲ್ಲ, ನ್ಯಾಚುರಲ್ ಆಗಿ ತಿಂದ ತಕ್ಷಣ ನಿಮ್ಗೆ ಫ್ಲೇವರ್ ಮತ್ತೆ ಇದೆಲ್ಲ ಅಷ್ಟು ಚೆನ್ನಾಗಿದೆ. ಇದು ಬಾಸ್ಮತಿ ಎಲೆ ಅಂತ, ಬಾಸ್ಮತಿ ಎಲೆ ಊಟಕ್ಕೆಲ್ಲ ಬಳಸ್ತೀವಿ. ಹೌದು. ಫ್ರೈಡ್ ರೈಸ್ ಆಗಿರ್ಬೋದು, ಪಲಾವ್ ಎಲ್ಲ. ಜೇನ್ ಪೆಟ್ಟಿಗೆ ನೀವು ಇಲ್ಲ, ಜೇನ್ ಪೆಟ್ಟಿಗೆ. ಜೇನೆಲ್ಲ ಯಾರು ನೀವೇ ಮೇಂಟೈನ್ ಮಾಡ್ತೀರಾ ಹೇಗೆ? ನಾವೇ ಮೇಂಟೈನ್ ಮಾಡ್ತೀವಿ. ಅದ್ಬಿಟ್ಟು ನೋಡಿ ಇಲ್ಲೊಂದು ಮಿರಾಕಲ್ ಫ್ರೂಟ್ ಅಂತ ವಿಶೇಷ ಹಣ್ಣಿದು. ತಿಂದ್ರೆ ನಿಮಗೆ ಹೌದು ಎಲ್ಲ ಕೈ ಎಲ್ಲ ಸಿಹಿ ಆಗತ್ತೆ. ಹಾಗಲಕಾಯಿ ಆಗಿರ್ಬೋದು, ಮಜ್ಜಿಗೆ, ಹುಳಿ ಮಜ್ಜಿಗೆ ಆಗಿರ್ಬೋದು, ಹೌದು. ನೀರ್ ಕೂಡ ಎಲ್ಲ ಸ್ವೀಟ್ ಆಗತ್ತೆ ತಿಂದ್ರೆ ನೀವು. ಸೊ ಒಂದೊಂದೇ ಗಿಡಗಳು, ಎಲ್ಲಾ ಗಿಡಗಳು ಎಲ್ಲದೂ ಇಲ್ಲಿದಾವೆ. ಹೌದು. ತೆಂಗು ನೋಡಿ, ನಿಮ್ಗೆ ಎಲ್ಲಾ ತೆಂಗಲ್ಲಿ ನಿಮ್ಗೆ ರಿಂಗ್ ಕಾಣ್ತಾ ಇದೆ, ರಿಂಗ್ ಕ್ರಿಯೇಟ್ ಆಗಿದೆ ಸುತ್ತ. ಹೌದು. ಹೆಲ್ದಿ ಆಗಿದೆ ಅಂತ ಅರ್ಥ. ನನಗೆ ಅನ್ಕೊಂಡಿದೀನಿ, ಯಾರೋ ನೋಡಿದವ್ರು ಹೇಳಿದ್ರು ತುಂಬಾ ಹೆಲ್ದಿ ಇರುತ್ತೆ ಅಂತ. ಇದು ನೋಡಿ ಭೂಮಿ, ಇದು ಓಡಾಡೋ ಭೂಮಿ. ಇದು ಉಳುಮೆ ಇಲ್ಲ, ಏನಿಲ್ಲ, ಗೊಬ್ಬರ ಕೊಡಲ್ಲ, ಏನು ಮಾಡಲ್ಲ ಇದಕ್ಕೆ. ಹೌದು. ಹಿಂಗೆ ಬಂದ್ರೆ ಇದು ವೆಸ್ಟ್ ಇಂಡಿಯನ್ ಚೆರಿ ಅಂತ, ಅಂದ್ರೆ ಆಪಲ್ ಚೆರಿ ಅಂತಾನು ಕರೀತಾರೆ. ನೀವು ನೋಡಕ್ ಸೇಮ್ ಆಪಲ್ ಕಣ್ಣಂಗೆ ಕಾಣುತ್ತೆ, ಬಟ್ ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ. ಇದು ಬಾರ್ಬೆರಿಯನ್ ಚೆರಿ ಅಲ್ಲ, ಮಲ್ಬೆರಿಯನ್ ಚೆರಿ ಬೇರೆ ಇದೆ, ಬಾರ್ಬೆರಿ ಚೆರಿ ಬೇರೆ ಇದೆ. ಇದು ಆಪಲ್ ಚೆರಿ ಅಂತ ಕರೀತಾರೆ, ವೆಸ್ಟ್ ಇಂಡಿಯನ್ ಚೆರಿ ಅಂತ ಕರೀತಾರೆ. ಅದು ಬಾರ್ಬಾಡಸ್ ಚೆರಿ ನಿಮ್ಗೆ ಅದು ಹುಳಿ ಬರುತ್ತೆ. ಬಟ್ ಇದು ಸ್ವಲ್ಪ ಸಿಹಿ ಬರುತ್ತೆ. ತುಂಬಾ ಹಣ್ಣಾಗಿದ್ರೆ ನೋಡಿ, ಇದೆಯಲ್ಲ ತುಂಬಾ ಹಣ್ಣಾಗಿರೋದು ಈ ಕಲರ್ ಇರುತ್ತೆ, ಅಲ್ಲಿ ಸೇಮ್ ಆಪಲ್ ಕಲರ್ ಬರುತ್ತೆ ಡಾರ್ಕ್ ಆಗಿ. ಇವೆಲ್ಲ ಹುಳಿ ಇರುತ್ತೆ. ಇದನ್ನೇನ್ ಮಾಡ್ತೀರಾ ನೀವೇನು? ಇಲ್ಲ, ಫ್ರೂಟ್ ಅದು ಬಳಸ್ತೀವಿ ನಾವು ಹಂಗೆ ಡೈರೆಕ್ಟ್ ಆಗಿ, ಹಾಗೆ ಕನ್ಸ್ಯೂಮ್ ಮಾಡ್ತೀವಿ. ಇದು ಇವರು ನಾರಾಯಣ್ ರೆಡ್ಡಿ ಅವ್ರು ಬಂದಿದ್ರು ಒಂದು 15 years ಬ್ಯಾಕ್, 15-17 years ಬ್ಯಾಕ್. ಅವ್ರಿಗೆಲ್ಲ ಹಾಕ್ಸಿದ್ದೆ ಗಿಡ ನೋಡಿ. ಅವ್ರು ಇಲ್ದೋದ್ರೆ ಅವ್ರು ಹಾಕಿರೋ ಗಿಡ ಇವತ್ತು ಹಣ್ಣು ಬಿಡ್ತಾ ಇದೆ. ಒಟ್ಟು ಒಂದು ಅಂದಾಜು ನಿಮ್ಮ ತೋಟದಲ್ಲಿ ಎಲ್ಲ ಈ ಮೆಡಿಸಿನು ನಾರ್ಮಲು ಎಲ್ಲ ಸೇರಿ ಎಷ್ಟು ಹೂವಿನ ಗಿಡಗಳಿದಾವೆ, ಎಷ್ಟು ಹಣ್ಣಿನ ಗಿಡಗಳಿದಾವೆ? ಹಣ್ಣಿನ ಗಿಡ ಹತ್ತತ್ರ ಒಂದು 70-80 ಜಾತಿ ಇರ್ಬೋದು. ಹೂವಿನ ಗಿಡನೂ ಒಂದಿದೆ, ಒಂದು 100 ಜಾತಿನೇ ಇದೆ. ಆರ್ನಮೆಂಟಲ್ ಎಲ್ಲ ಸೇರಿ ಪ್ಲಾಂಟ್ಸ್. ಓಕೆ. ಒಂದೊಂದೇ ಇರ್ಬೋದು, ಎರಡೆರಡು ಇರ್ಬೋದು, 10 ಇರ್ಬೋದು, ಹಿಂಗೆ. ಹೌದು, ಮರಗಳು ಇದು ತುಂಬಾ ಇದೆ. ಮತ್ತೆ ಇದು ನೋಡಿ, ಇದು ಅದು ಬಿಳಿಂಬಿ ಅಂತ ಕರೀತಾರೆ. ಸೌತ್ ಕೆನರಾ ಸೈಡ್ ಈ ನಾವು ಹುಣಸೆಹಣ್ಣು ಏನ್ ಬೆಳೆಸ್ತೀವಿ ನಮ್ಮ ಸೈಡು, ಆ ಸೈಡು ಅದನ್ನ ಹುಳಿಗೆ ಬಳಸ್ತಾರೆ, ಬಿಳಿಂಬಿ ಅಂತ. ಆಮೇಲೆ ಬಿಂಬ್ಳಿ ಅಂತಾನೆ, ಮತ್ತೆ ಬಿಳಿಂಬಿ ಅಂತಾನೆ ಕರೀತಾರೆ ಅದನ್ನ. ಅದು ನಿಮ್ಗೆ ಒಳ್ಳೆ ಉಪ್ಪಿನಕಾಯಿ ಆಗುತ್ತೆ. ಉಪ್ಪಿನಕಾಯಿ ಆಗತ್ತೆ ಅದು ಎಲ್ಲ. ಅದೇ ನಂಗೆ ಅಂದ್ರೆ ನನಗೆ ಇಷ್ಟೊಂದು ಹಣ್ಣಿನ ಗಿಡ ಆಗೋ ಕಾರಣನೂ ಇದೆ. ನಾನು ನನ್ನ ಮಗಳು ಬರ್ಡೇಲೆಲ್ಲ ಎಲ್ಲರೂ ಕೇಕ್ ಕಟ್ ಮಾಡಿಸಿ ಎಲ್ಲ ಮಾಡ್ತಾರೆ, ಆಚರಿಸ್ತಾರೆ. ನಾನು ಹಣ್ಣಿನ ಗಿಡ ನೆಟ್ಕೊಂಡು ಆಚರಿಸ್ತೀನಿ. ಅವಳ ಕೆಲೆ ಗಿಡ ಹಾಕಿಸ್ತೀನಿ, ಗುಂಡಿ ತಕ್ಕೊಟ್ಟು ಗಿಡ ಹಾಕಿಸಿ ಅವಳ ಕೆಲೆ ಪೂಜೆ ಮಾಡಿಸ್ತೀನಿ. ಸೊ ಹಂಗಾಗಿ ನನ್ನಲ್ಲಿ ಹಣ್ಣಿನ ಗಿಡಗಳು ಜಾಸ್ತಿ ಆಗ್ತಾ ಬರ್ತಾರೆ. ಸೊ ಕೇಕ್ ಬದಲಿಗೆ ಒಂದು ಗಿಡ ಹಾಕ್ಸ್ತೀನಿ ವರ್ಷ. ಹಂಗಾಗಿ ನನ್ಗೆ ಎಲ್ಲಾ ಹಣ್ಣಿನ ಗಿಡನೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಷ್ಟು ಒಂದು ಒಳ್ಳೆ ಅದ್ಭುತವಾದಂತ ಮಾತು ಹೇಳಿದ್ರಿ ಸರ್ ನೀವು. ಆಕ್ಚುಲಿ ಎಲ್ಲರೂ ಅದನ್ನ ಸಣ್ಣದಾಗಿ ಫಾಲೋ ಮಾಡಿದ್ರೆ, ಹೌದು, ಬಹುಶಃ ಆ ಹಣ್ಣನ್ನ ನಾವು ತಿಂತೀವೋ ಬಿಡ್ತೀವೋ ಅದು ಬೇರೆ. ಹೌದು. ಆ ಹಣ್ಣನ್ನ ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ತಿಂತವಲ್ಲ, ಹೌದು, ಅವು ಪ್ರತಿ ದಿನಾನೂ ಕೂಡ ನೆನೆಸ್ಕೊಳ್ತಾರೆ ನಟ್ಟವ್ರನ್ನ. ಹೌದು ಅಲ್ವಾ? ಹೌದು. ನನ್ನ ಮಗಳು ಒಂದ್ ಕೇಕ್ ತಿಂದಿದ್ರೆ ಅವತ್ತು ಒಂದಿನ ಕ್ಲೋಸ್ ಆಗ್ತಿತ್ತು. ಈಗ ಅವಳು ಇದನ್ನೆಲ್ಲ ಹಣ್ಣು ತಿಂತಾ ಇದ್ದಾಳೆ. ಅವಳು ನೆಟ್ಟಿದ್ ಗಿಡನ ಅವಳೆ ಹಣ್ಣು ತಿಂತಾ ಇದ್ದಾಳೆ ಎಲ್ಲಾದ್ರದ್ದು. ಈ ಹಂತದಲ್ಲಿ ಕೊನೆಯದಾಗಿ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಇಲ್ಲಿ ನಿಂತ್ಕೊಂಡು ಹೀಗೆ ನಿಮ್ಮ 27 ವರ್ಷದ ಜರ್ನಿನ ತಿರುಗಿ ನೋಡಿದ್ರೆ ನಿಮಗೆ ಏನನ್ಸುತ್ತೆ? ಹಿಂದೆ ಕಷ್ಟಪಡುವಾಗ ತುಂಬಾ ಕಷ್ಟ ಅನಿಸ್ತಿತ್ತು. ಆಮೇಲೆ ತುಂಬಾ ಖುಷಿ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಅಷ್ಟು ಕಷ್ಟ ಬಿದ್ರು ಹಿಂದೆ ಈಗ ಒಂಥರ ನೆಮ್ಮದಿ ಜೀವನ ಇದೆ, ಖುಷಿ ಕೊಡುತ್ತೆ. ಅಗ್ರಿಕಲ್ಚರ್ ಅನ್ನೋದು ಎಷ್ಟೋ ಜನ ಹೇಳೋದು ಅಂದ್ರೆ ಖುಷಿ ಇಲ್ಲ ಅಂತ, ಬಟ್ ನನ್ನ ಪ್ರಕಾರ ನನಗೆ ಖುಷಿ ಇದೆ. ಐ ಆಮ್ ಸ್ಯಾಟಿಸ್ಫೈಡ್. ತೋಟ ನೋಡಿದ್ರು ಖುಷಿ ಆಗುತ್ತೆ. ಹೌದು, ನಮ್ಗೆ ನೋಡಿದ್ರು ಖುಷಿ ಅನ್ಸುತ್ತೆ. ಎಲ್ಲಿಗೆ ಹೋದ್ರು ಫಸ್ಟ್ ತೋಟಕ್ಕೆ ಬರ್ಬೇಕು ಅನ್ಸುತ್ತೆ. ಹೊರಗಡೆ ಹೋದ್ರೆ ಇರಕ್ಕೆ ಮನ್ಸು ಬರಲ್ಲ ನಮ್ಗೆ. ಆಮೇಲೆ ಅದೊಂದು ಕ್ವಶನ್ ನಾನು ಬಿಟ್ಟೆ. ನೀವು ಈ ಕೃಷಿ ಜೊತೆಗೆ ನಿಮ್ಮ ಒಂದು ಇನ್ನೊಂದು ಬಿಸ್ನೆಸ್ ಇದೆ ಅಂತ ಕೇಳಲ್ಪಟ್ಟೆ. ಹೌದು. ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಅಂದ್ರೆ ಅದು ಒಂದು ನಾನು ಸೋಲಾರ್ದು ಇದು ಮಾಡ್ತಾ ಇದ್ದೀನಿ, ಸೋಲಾರ್ ಬಿಸ್ನೆಸ್. ಬಟ್ ನನಗೆ ಅದಕ್ಕಿಂತ ಜಾಸ್ತಿ ಕಾನ್ಸಂಟ್ರೇಟ್ ನಾನು ಇಲ್ಲಿ ತೋಟಕ್ಕೆ ಮಾಡ್ತೀನಿ. ಓಕೆ. ಫ್ರೀ ಟೈಮಲ್ಲಿ ಅದನ್ನ ಮಾಡ್ತೀನಿ. ಅದು ನಿಮ್ಮ ಹಾಸನದಲ್ಲೇ ಸೆಟಪ್ ಆಗಿರೋದು? ಹೌದು, ಹಾಸನದಲ್ಲೇ ಸೆಟಪ್ ಆಗಿರೋದು ಅದು. ಓಕೆ. ಸೊ ಅಂದ್ರೆ ಮುಖ್ಯ ವರ್ಕ್ ಕೃಷಿ. ಹೌದು. ಉಪ ಕಸುಬು ಬಿಸ್ನೆಸ್. ಹೌದು, ಅದು ಬಿಸ್ನೆಸ್ ಹೋಗಕ್ಕೆ ಒಂದು ಕಾರಣ ಇದೆ. ನಾನು ಇಲ್ಲಿಂದ ನಾನು ತೋಟದಲ್ಲಿರೋದ್ರಿಂದ ಮಗಳನ್ನ ದಿನ ಬೆಳಿಗ್ಗೆ ಕರ್ಕೊಂಡು ಬರ್ಬೇಕಾಯ್ತು ಸ್ಕೂಲ್ಗೆ ಹೋಗುವಾಗ. ಸೊ ಬೆಳಿಗ್ಗೆ ಒಂದು 10 ಗಂಟೆ 9 ಗಂಟೆ ಕರ್ಕೊಂಡು ಹೋದ್ರೆ ಮತ್ತೆ ಸಾಯಂಕಾಲ 5:30 ತನಕ ಆಫೀಸ್ ಅಲ್ಲಿ ಹಾಸನಲ್ಲೇ ಇರಬೇಕಾಗಿತ್ತು. ಸೊ ಅದ್ರ ಬದಲು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಬಿಸ್ನೆಸ್ಗೆ ಹೋಗಿದ್ದು. ಸೊ ಈಗ ಹಂಗೆ ರನ್ ಆಗ್ತಾ ಇದೆ ಅದು, ಅದ್ರ ಪಾಡಿಗೆ ಅದು. ಅದ್ರ ಜೊತೆ ಕೃಷಿನೂ ರನ್ ಆಗ್ತಾ ಇದೆ. ಅದ್ರ ಜೊತೆ ಕೃಷಿಗೂ ರನ್ ಆಗ್ತದೆ. ಮತ್ತೆ ಇಲ್ಲೊಂದು ಕಾಣ್ತಿರೋದು ನಿಮ್ಗೆ, ಅದು ಪರ್ಕೆ ಗಿಡ ಅಂತ 555 ಮಂಕಿ ಬ್ರ್ಯಾಂಡ್ ಎಲ್ಲ ಬರುತ್ತಲ್ಲ, ಹೌದು, ಆ ತರ ಗಿಡ. ಅದು ನಿಮ್ಗೆ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಬ್ರಿಸಲ್ಸ್ ಇಲ್ಲ. ಮೇಲೆ ಗಿಡ ಬಿಟ್ಟಿದೆ, ಬಟ್ ಅದ್ರಲ್ಲಿ ಒಂದು ನಿಮ್ಗೆ ಬ್ರಿಸಲ್ಸ್ ಕಾಣ್ತಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಇಲ್ಲಿ ಸುತ್ತಮುತ್ತ ಹಕ್ಕಿಗಳಿಗೆ ಯಾವಕ್ಕೂ ಅದು ಜುಂಗ್ ಸಿಗೋದಿಲ್ಲ. ಅದನ್ನೇ ಬನ್ನಿ ತೋರಿಸ್ತೀನಿ. ಅದನ್ನೇ ತಗೊಂಡೋಗೋದು ಗೂಡ್ ಕಟ್ಕೊಳತ್ತೆ. ಸೊ ಅದಕ್ಕೂ ಒಂದು ದಾರಿ ಆಗಿದೆ. ನಾಲ್ಕು 25 ವರ್ಷದ ನನ್ನ ಕೈಲಿ ಒಂದು ಪರ್ಕೆ ಮಾಡಕ್ ಆಗಿಲ್ಲ. ಬಟ್ ಹಕ್ಕಿಗಳೆಲ್ಲ ತನ್ನ ಪಾಡಿಗೆ ತಾನು ಗೂಡ್ ಕಟ್ಕೊಂಡು
ಮರಿಗಳನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾವೆ. ಇಲ್ಲ ನೋಡಿ, ಅದಕ್ಕೊಂದು ಉದಾಹರಣೆ ಅಂದ್ರೆ ಇಲ್ಲೇ ಒಂದು ಗೂಡು ಕಟ್ಕೊಂಡಿದ್ದು. ಓಹೋ, ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದೀರಾ? ಹೌದು, ಯಾಕಂದ್ರೆ ನಾವ್ ಇರೋದೇ ಅದ್ರ ಜೊತೆಲಲ್ವಾ, ಅದ್ರ ಮಧ್ಯದಲ್ಲಿ ಇರೋದು, ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಸೋ ಸೂಪರ್.